ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ 2026ನೇ ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಇಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು, ಅಂದರೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳ ಇಲ್ಲಿ ಮಾದರಿ 7ಕ್ಕೆ ಸಂಬಂಧಿಸಿದ ಈಗಾಗಲೇ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುತ್ತೇನೆ. ಇದು ಮುಂದಿನ ಭಾಗವಾಗಿರುತ್ತದೆ. ಹಾಗಾದರೆ ಇಲ್ಲಿ ನೋಡೋಣ. ಇಲ್ಲಿ ಕೊಟ್ಟಂಥ ಒಂದು ಸಮಸ್ಯಾ ಚಿತ್ರವನ್ನು, ಅಂದರೆ ಇಲ್ಲಿ ಏನು ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ ಅದರ ಅದು ಪ್ರತಿಬಿಂಬ ಮಿರರ್ ಇಮೇಜ್ ಅಂತ ಏನು ಕರಿತೀವಿ, ಅದು ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗ್ಬೋದು. ಇಲ್ಲಿ XY ಎನ್ನುವಂತಹ ಒಂದು ಮಾದರಿ ಒಂದು ಮಿರರ್ನ ಇಟ್ಟಾಗ ಅದರ ಅಪೋಸಿಟ್ ದಿಕ್ಕಿನಲ್ಲಿ ಬೀಳಬಹುದಾದ ಒಂದು ಪ್ರತಿಬಿಂಬವನ್ನು ತಾವು ಇಲ್ಲಿ ಸರ್ಚ್ ಮಾಡಿ ಆನ್ಸರನ್ನು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ನೋಡೋಣ. ಮೊದಲನೇದಾಗಿ ಇಲ್ಲೊಂದು ಪಕ್ಷಿ ಚಿತ್ರ ಇದೆ. ಇದನ್ನು ನಾವು ಕನ್ನಡಿ ಮೇಲೆ ಹಿಡಿದಾಗ ಇದರ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾನು ನಿಮಗೆ ಈಗಾಗಲೇ ಬಹಳ ವಿಡಿಯೋಗಳು ತಿಳಿಸಿರುತ್ತೇನೆ. 4 ಆಪ್ಷನ್ಸ್ಗಳನ್ನು ಕೊಟ್ಟಾಗ ಮೊದಲಿಗೆ ನಾವು ಸರಿಯಾದ ಉತ್ತರವನ್ನು ಕಂಡುಹಿಡಿಯುವುದಕ್ಕಿಂತ ಪೂರ್ವದಲ್ಲಿ ಯಾವುದು ಆ 4 ಆನ್ಸರ್ಗಳಲ್ಲಿ ಆಗುವುದಿಲ್ಲ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ನೋಡ್ಬೋದು ಈ ಸಮಸ್ಯಾ ಚಿತ್ರಕ್ಕೆ ಇಲ್ಲಿ 2, 3ನೇದು ಮತ್ತು 2, 3 ಆಗುವುದಿಲ್ಲ. ಈಗ ಆಗುವಂತಹದ್ದು ಎರಡೇ ಆಪ್ಷನ್ಸ್ಗಳು 1 ಮತ್ತು 4. ಆದರೆ ನೋಡ್ಬೋದು ಇಲ್ಲಿ ಈ 1ನೇ ಚಿತ್ರ ಇದು 2 ಮ್ಯಾಚ್ ಆದರೂ ಕೂಡ, ಆದರೆ ಇದು ಚಿತ್ರ ಸ್ವಲ್ಪ ಚಿಕ್ಕದಾಗಿದೆ. ಹಾಗಾಗಿ ಇಲ್ಲಿ 4ನೇ ಆಪ್ಷನ್ ಸರಿಯಾದ ಉತ್ತರವಾಗುತ್ತದೆ. ಇನ್ನು ಇಲ್ಲೊಂದು ಸಮಸ್ಯಾ ಚಿತ್ರವಿದೆ. ಇದನ್ನು ನಾವು ಕನ್ನಡಿಯ ಮೇಲೆ ಹಿಡಿದಾಗ ಯಾವ ರೀತಿಯಾಗಿ ಅದರ ಪ್ರತಿಬಿಂಬ ಮೂಡುತ್ತೆ ಅಂತ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಯಾವ್ದ್ಯಾವ್ದು ಆಗೋದಿಲ್ಲ ಅಂತ ನೋಡೋಣ. ನೋಡ್ಬೋದು ಈ 3 ಮತ್ತು 4 ಹಾಗೂ 2 ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿರುವಂತಹ ಸಣ್ಣ ಸಣ್ಣ ರೇಖೆಗಳು 2 ಇವೆ. ಹಾಗಾಗಿ ಅಪೋಸಿಟ್ ದಿಕ್ಕಿನಲ್ಲಿ ಬರುವುದರಿಂದ 1ನೇದಾಗುತ್ತೆ. ಇನ್ನು ಇಲ್ಲೊಂದು ಸಮಸ್ಯೆ ಚಿತ್ರವನ್ನು ತಾವು ವೀಕ್ಷಿಸಬಹುದು. ಇಲ್ಲಿ ನೋಡ್ಬೋದು ಇದರ ಪ್ರತಿಬಿಂಬ ಏನು ಮೂಡಬಹುದು, 1 ಮತ್ತು 4. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಹೋದಾಗ 3, ಇವು 3 ಕೂಡ ಆನ್ಸರ್ ಆಗೋದಿಲ್ಲ. ಯಾಕಂದ್ರೆ ಪ್ರತಿಬಿಂಬ ಯಾವಾಗಲೂ ಅಪೋಸಿಟ್ ದಿಕ್ಕಿನಲ್ಲಿ ಬೀಳುವುದರಿಂದಾಗಿ. ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು 2ನೇದು ಆನ್ಸರ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನು ಇಲ್ಲೊಂದು ನೋಡ್ಬೋದು. ಇಲ್ಲಿ ಸ್ಮಾಲ್ ಲೆಟರ್ H ಅನ್ನುವಂಥ ಒಂದು ಅಲ್ಫಾಬೆಟ್ ಅಕ್ಷರ ಇದೆ. ಇದರ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅಂತ ನೋಡೋಣ. ಇಲ್ಲಿ ಯಾವ್ದ್ಯಾವ್ದು ಆನ್ಸರ್ ಆಗೋದಿಲ್ಲ, 3ನೇದು ಆಗೋದಿಲ್ಲ, ಅದೇ ರೀತಿಯಾಗಿ 4 ಆಗೋದಿಲ್ಲ, ಮತ್ತು ಇಲ್ಲಿ 1 ಮತ್ತು 2ರಲ್ಲಿ ಯಾವುದಾದ್ರೂ 1 ಆಗುತ್ತೆ. ಆದರೆ ಇಲ್ಲಿ ನೋಡ್ಬೋದು ಇದನ್ನು ಅಪೋಸಿಟ್ ದಿಕ್ಕಿನಲ್ಲಿ ಬೀಳುವುದರಿಂದಾಗಿ ಸೊ ಇದು ನೋಡ್ಬೋದು ಇಲ್ಲಿ 2ನೇದಾಗುತ್ತೆ, 1ನೇದು ಆಗೋದಿಲ್ಲ. ಇನ್ನು ಇಲ್ಲೊಂದು ಅಕ್ಷರ ಇದೆ. ಇದನ್ನು ನಾವು ಇಲ್ಲಿ ಕನ್ನಡಿಯ ಪ್ರತಿಬಿಂಬ ಅಥವಾ ಮಿರರ್ ಇಮೇಜ್ ಯಾವ ರೀತಿ ಬೀಳುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಇದು ಕೂಡ ಸೇಮ್ ಇದೆ, ಇದು ಕೂಡ ಸೇಮ್ ಇದೆ. ಈ ಚಿತ್ರದಲ್ಲಿ ಹೇಗಿವೆ ಅದೇ ರೀತಿ ಇವೆ. ಆದರೆ ಇವೆರಡರಲ್ಲಿ 1 ಆಗುತ್ತೆ. ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ ಇಲ್ಲಿ ಇದು ಮೊದಲಿಗೆ ಬರುತ್ತೆ. ಸೊ ನೋಡ್ತಾ ಹೋಗಿ ಇಲ್ಲಿ ದೊಡ್ಡ ಚಿತ್ರ ಇದೆ, ಅದೇ ರೀತಿಯಾಗಿ ಸಣ್ಣ ಚಿತ್ರ ಇದೆ. ಸೊ ಹಾಗಾಗಿ 3ನೇದು ಆನ್ಸರ್ ಆಗುತ್ತೆ. ಇನ್ನು ಇಲ್ಲೊಂದು ಸಮಸ್ಯಾ ಚಿತ್ರವನ್ನು ತಾವು ವೀಕ್ಷಿಸಬಹುದು. ಇದರ ಅಪೋಸಿಟ್ ದಿಕ್ಕಿನಲ್ಲಿ ಅಂದರೆ ಕನ್ನಡಿಯ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅಂತ ನೋಡೋಣ. ಹಾಗಾದರೆ ಇಲ್ಲಿ 4ನೇದು ಆನ್ಸರ್ ಆಗುವುದಿಲ್ಲ, ಯಾಕಂದರೆ ಈ ಚಿತ್ರ ಹೇಗಿದೆ ನೋಡ್ಬೋದು. ಅದೇ ರೀತಿಯಾಗಿ ಇನ್ನು 2ನೇದು ನೋಡ್ಬೋದು. 2ನೇದಕ್ಕೆ ಇಲ್ಲಿ ಒಂದು ಸಣ್ಣ ಗೆರೆಗಳನ್ನು ಕೊಟ್ಟಿದ್ರು, ಇಲ್ಲಿ ನೋಡ್ಬೋದು. ಆದರೆ ಇಲ್ಲಿ ಬಂದಿಲ್ಲ ಅದು, ಹಾಗಾಗಿ ಇದು ಆಗೋದಿಲ್ಲ. ಇದು ಕೂಡ ಸೇಮ್ ದಿಕ್ಕಿನಲ್ಲಿದೆ, ಸೊ ಇದು ಆಗೋದಿಲ್ಲ. ಇಲ್ಲಿ 3ನೇದು ಆನ್ಸರ್ ಆಗುತ್ತೆ. ಇನ್ನೇನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇದರ ಸಮಸ್ಯಾ ಚಿತ್ರದ ಮಿರರ್ ಇಮೇಜ್ ಯಾವ ರೀತಿ ಬರುತ್ತೆ ನೋಡೋಣ. ಇಲ್ಲಿ ನೋಡ್ತಾ ಹೋಗಿ ತಾವು ಕೂಡ ಇಲ್ಲಿ 2 ಕೂಡ ಒಂದೇ ದಿಕ್ಕಿನಲ್ಲಿವೆ, ಆದರೆ ಇದು ಅಪೋಸಿಟ್ ದಿಕ್ಕಿನಲ್ಲಿದೆ. ಒಳಗಿನ ಚಿತ್ರ ಅಪೋಸಿಟ್ ದಿಕ್ಕಿನಲ್ಲಿ ಇರುವುದರಿಂದಾಗಿ. ಇನ್ನು ನೆಕ್ಸ್ಟು 3ನೇದು ನೋಡ್ಬೋದು ತಾವು. 3ನೇದು ಅಪೋಸಿಟ್ ದಿಕ್ಕಿನಲ್ಲಿ ಬಂದಿದ್ರೂ ಕೂಡ ಅದರ ದಿಕ್ಕು ಸರಿ ಇರುವುದಿಲ್ಲ. ಸೊ ಹಾಗಾಗಿ 3 ಆಗೋದಿಲ್ಲ ಮತ್ತು 4ನೇದು ಕೂಡ ಆಗೋದಿಲ್ಲ, ಆದರೆ 2ನೇದು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ಒಂದು ಸಮಸ್ಯಾ ಚಿತ್ರ ಈ ದಿಕ್ಕಿನಲ್ಲಿರೋದ್ರಿಂದ ಅದು ಯಾವ ದಿಕ್ಕಿನಲ್ಲಿ ಬರುತ್ತೆ, ಅಪೋಸಿಟ್ ದಿಕ್ಕಿನಲ್ಲಿ ಬರುವುದರಿಂದಾಗಿ. ಸೊ ಇಲ್ಲಿ 1, 2, 3 ಆಗುವುದಿಲ್ಲ. ಇಲ್ಲಿ ಆಗುವುದು ಯಾವುದು ಅಂದರೆ 4ನೇ ಆಪ್ಷನ್ ಇದೆಯಲ್ಲ, ಇದು ಆಗುತ್ತದೆ. ಈ ರೀತಿಯಾಗಿ ತಾವು ಮಾದರಿ 7ಕ್ಕೆ ಸಂಬಂಧಿಸಿದ ಮಿರರ್ ಇಮೇಜ್ ಚಿತ್ರಗಳನ್ನು, ಅಂದರೆ ಇಲ್ಲಿ XY ಎನ್ನುವಂಥ ಇಲ್ಲಿದೆ ನೋಡ್ಬೋದು. XY ಎನ್ನುವಂತಹ ಒಂದು ಕಾಲ್ಪನಿಕ ರೇಖೆ ಮೇಲೆ ಈ ಸಮಸ್ಯಾ ಚಿತ್ರವನ್ನು ಇದರ ಮೇಲೆ ಒಂದು ಕನ್ನಡಿಯನ್ನಿಟ್ಟಾಗ ಇದರ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅನ್ನೋದನ್ನು ಇಲ್ಲಿ ನಾವು ಈ ರೀತಿ ಕಂಡುಹಿಡಿಯಬೇಕಾಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ.